ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ. ಇವತ್ತೊಂದು ತುಂಬಾ ಸಿಂಪಲ್ ಆಗಿರುವಂತಹ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂತಹ ಹುರುಳಿಕಾಳಿನ ಚಟ್ನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು 1/4 ಕಪ್ ಆಗುವಷ್ಟು ಹುರುಳಿಕಾಳುಗಳನ್ನು ಕ್ಲೀನ್ ಮಾಡಿಬಿಟ್ಟು ಸೇರಿಸ್ಕೊಳ್ತೀನಿ. ಇವಾಗ ಹುರುಳಿಕಾಳನ್ನು ಸಣ್ಣ ಉರಿಯಲ್ಲಿಯೇ ಒಂದು 7 ನಿಮಿಷ ಕಾಲ ಹುರ್ಕೊಳ್ತೀನಿ. ಹುರುಳಿಕಾಳಿನ ಕಲರ್ ಸ್ವಲ್ಪ ಚೇಂಜ್ ಆಗಿ ಇದರ ಘಮ ಬರುವ ತನಕ ನಿಧಾನಕ್ಕೆ ಸಣ್ಣ ಉರಿಯಲ್ಲಿಯೇ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಇವಾಗ ಹುರುಳಿಕಾಳಿನ ಘಮ ಬರ್ತಾ ಇದೆ, ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ. ಈ ರೀತಿಯಾಗಿ ಹುರಿದು ಚಟ್ನಿ ಮಾಡೋದ್ರಿಂದ ಹುರುಳಿಕಾಳಿನ ಚಟ್ನಿಯ ರುಚಿ ಸೂಪರಾಗಿರುತ್ತೆ. ಇದಿವಾಗ ಹುರ್ಕೊಂಡಾಗಿದೆ. ನಾನೀಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೇನೆ. ತಣ್ಣಗಾದ ನಂತರ ನೋಡಿ, ಒಂದು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಳ್ತೀನಿ. ನಂತರ ಇದಕ್ಕೆ ಒಂದು 1/4 ಕಪ್ ಆಗುವಷ್ಟು ಕಾಯಿ ತುರಿ, ಒಂದು ಚಿಕ್ಕ ಹುಣಸೆ ಹಣ್ಣು, ಒಂದು 3ರಿಂದ 4 ಎಸಳಾಗುವಷ್ಟು ಬೆಳ್ಳುಳ್ಳಿ, ಖಾರಕ್ಕೆ ಒಂದು 4 ಒಣಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ನೀರನ್ನು ಸೇರಿಸಿಬಿಟ್ಟು ಚಟ್ನಿಯನ್ನು ರುಬ್ಕೊಳ್ತೀನಿ. ನೋಡಿ, ರುಬ್ಕೊಂಡಿರುವಂತಹ ಚಟ್ನಿಯನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಸಾಸಿವೆ, ಕರಿಬೇವು, ಕಡಲೆಬೇಳೆ ಒಗ್ಗರಣೆಯನ್ನು ಮಾಡಿ ಸೇರಿಸ್ಕೊಂಡ್ರೆ ರುಚಿಯಾದ ಹಾಗೆ ಆರೋಗ್ಯಕರವಾದ ಹುರುಳಿಕಾಳಿನ ಚಟ್ನಿ ರೆಡಿಯಾಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಕೂಡ ಸೂಪರಾಗಿರುತ್ತೆ. ಹುರುಳಿಕಾಳಿನಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಅಧಿಕವಾಗಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಇದು ಕಡಿಮೆ ಕೊಬ್ಬನ್ನು ಹೊಂದಿರೋದ್ರಿಂದ ವೆಯ್ಟ್ ಲಾಸ್ ಮಾಡೋರು ಇದನ್ನು ದಿನ ಬಳಸಿದ್ರೂ ತೊಂದರೆ ಇಲ್ಲ, ಸೂಪರಾಗಿರುತ್ತೆ. ಹಾಗೆ ಕುಚ್ಚಲಕ್ಕಿ ಗಂಜಿಗಂತೂ ಹೇಳಿ ಮಾಡಿಸಿದಂತಹ ಜೋಡಿ. ಬಿಸಿ ಬಿಸಿ ಗಂಜಿ ಜೊತೆ ಸ್ವಲ್ಪ ಚಟ್ನಿಯನ್ನು ನಂಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.